ಬಟ್ ಭಾಳ ಜನ ವಾಟ್ಸಪ್ನಲ್ಲಿ ನಾನು ನೋಡಿರಿ, ಯಾರ್ದೋ ಕೈ ಮೇಲಾಯ್ತು, ಯಾರಿಗೋ ಪಕ್ಕ ಭಂಗ ಆಯ್ತು, ಯಾರ್ದೋ ಹಿನ್ನಡೆ ಆಯ್ತು ಅಂತ. ದಯಮಾಡಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ, ನಮ್ಮ ಕಾರ್ಯಕರ್ತರು ಯಾವ ರೀತಿ ಆ ರೀತಿ ಆದಂಥ ಯಾವುದೇ ಥರದ ವಾಟ್ಸಪ್ಗಳಲ್ಲಿ ಬಿಡೋದನ್ನು ಬಿಡಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಇವತ್ತು ಏನಾಗಿದೆ ಅಂದರೆ ವಾಟ್ಸಪ್ನಲ್ಲಿ ಬಿಡ್ತೀವಿ, ಅದನ್ನು ಟೂರಲ್ಲಿ ಮಾಡ್ತಾರೆ, ಏನೇನು ಅಂತೀರ ಅಂತ ನಮ್ಮನ್ನು ಹಿಡಿತಾರೆ. ನಾವೇನೋ ಹೇಳೋದು, ನಾವು ಒಳ್ಳೆ ಕೆಲಸ ಮಾಡಿದ್ದು ಏನು ಹೇಳೋದು, ಅವರು ಏನು ಹೇಳ್ತೀವೋ ಅದನ್ನು ಏನು ಕಾಂಟ್ರವರ್ಸಿ ಅದನ್ನೇ ಬೆಳೆಯಿಂದ ಅವರು ಸಾಕಂತಂಕ ಆಗ್ತಾರೆ. ನಾನು ನೋಡೋದಿಲ್ಲ ಈ ಮಾಧ್ಯಮದಲ್ಲಿ. ಅದರಿಂದ ಇವತ್ತು ನಾವು ಚುನಾವಣೆ ಆಗೋವರೆಗೂ ಕೂಡ ಮಾತನ್ನು ಕಡಿಮೆ ಮಾಡಿ, ಮಾತು ಮನೆ ಕೆಡಿಸ್ತು, ಕೂತು ಒಲೆ ಕೆಡಿಸ್ತು ಅಂತ ಗಾದೆನೇ ಇದೆ. ಇವತ್ತು ನಾವು ಕಾರ್ಯಗತವಾಗಿ ಕೆಲಸ ಮಾಡಬೇಕಾಗಿತ್ತು. ಆ ಕೆಲಸವನ್ನು ನಾವು ಮಾಡಿದಾಗ ಮಾತ್ರ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಿಂದ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅತ್ಯಂತ ಅಧಿಕ ಮತದಿಂದ ಗೆಲ್ಲಲಿಕ್ಕೆ ಸಾಧ್ಯವಾಗ್ತದೆ. ಬಟ್ ಭಾಳ ಜನ ವಾಟ್ಸಪ್ನಲ್ಲಿ ನಾನು ನೋಡಿರಿ, ಯಾರ್ದೋ ಕೈ ಮೇಲಾಯ್ತು, ಯಾರಿಗೋ ಪಕ್ಕ ಭಂಗ ಆಯ್ತು, ಯಾರ್ದೋ ಹಿನ್ನಡೆ ಆಯ್ತು ಅಂತ. ದಯಮಾಡಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ, ನಮ್ಮ ಕಾರ್ಯಕರ್ತರು ಯಾವ ರೀತಿ ಆ ರೀತಿ ಆದಂಥ ಯಾವುದೇ ಥರದ ವಾಟ್ಸಪ್ಗಳಲ್ಲಿ ಬಿಡೋದನ್ನು ಬಿಡಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಇವತ್ತು ಏನಾಗಿದೆ ಅಂದರೆ ವಾಟ್ಸಪ್ನಲ್ಲಿ ಬಿಡ್ತೀವಿ, ಅದನ್ನು ಟೂರಲ್ಲಿ ಮಾಡ್ತಾರೆ, ಏನೇನು ಅಂತೀರ ಅಂತ ನಮ್ಮನ್ನು ಹಿಡಿತಾರೆ. ನಾವೇನೋ ಹೇಳೋದು, ನಾವು ಒಳ್ಳೆ ಕೆಲಸ ಮಾಡಿದ್ದು ಏನು ಹೇಳೋದು, ಅವರು ಏನು ಹೇಳ್ತೀವೋ ಅದನ್ನು ಏನು ಕಾಂಟ್ರವರ್ಸಿ ಅದನ್ನೇ ಬೆಳೆಯಿಂದ ಅವರು ಸಾಕಂತಂಕ ಆಗ್ತಾರೆ. ನಾನು ನೋಡೋದಿಲ್ಲ ಈ ಮಾಧ್ಯಮದಲ್ಲಿ. ಅದರಿಂದ ಇವತ್ತು ನಾವು ಚುನಾವಣೆ ಆಗೋವರೆಗೂ ಕೂಡ ಮಾತನ್ನು ಕಡಿಮೆ ಮಾಡಿ, ಮಾತು ಮನೆ ಕೆಡಿಸ್ತು, ಕೂತು ಒಲೆ ಕೆಡಿಸ್ತು ಅಂತ ಗಾದೆನೇ ಇದೆ. ಇವತ್ತು ನಾವು ಕಾರ್ಯಗತವಾಗಿ ಕೆಲಸ ಮಾಡಬೇಕಾಗಿತ್ತು. ಆ ಕೆಲಸವನ್ನು ನಾವು ಮಾಡಿದಾಗ ಮಾತ್ರ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಿಂದ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅತ್ಯಂತ ಅಧಿಕ ಮತದಿಂದ ಗೆಲ್ಲಲಿಕ್ಕೆ ಸಾಧ್ಯವಾಗ್ತದೆ. ಬಟ್ ಭಾಳ ಜನ ವಾಟ್ಸಪ್ನಲ್ಲಿ ನಾನು ನೋಡಿರಿ, ಯಾರ್ದೋ ಕೈ ಮೇಲಾಯ್ತು, ಯಾರಿಗೋ ಪಕ್ಕ ಭಂಗ ಆಯ್ತು, ಯಾರ್ದೋ ಹಿನ್ನಡೆ ಆಯ್ತು ಅಂತ. ದಯಮಾಡಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ, ನಮ್ಮ ಕಾರ್ಯಕರ್ತರು ಯಾವ ರೀತಿ ಆ ರೀತಿ ಆದಂಥ ಯಾವುದೇ ಥರದ ವಾಟ್ಸಪ್ಗಳಲ್ಲಿ ಬಿಡೋದನ್ನು ಬಿಡಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಇವತ್ತು ಏನಾಗಿದೆ ಅಂದರೆ ವಾಟ್ಸಪ್ನಲ್ಲಿ ಬಿಡ್ತೀವಿ, ಅದನ್ನು ಟೂರಲ್ಲಿ ಮಾಡ್ತಾರೆ, ಏನೇನು ಅಂತೀರ ಅಂತ ನಮ್ಮನ್ನು ಹಿಡಿತಾರೆ. ನಾವೇನೋ ಹೇಳೋದು, ನಾವು ಒಳ್ಳೆ ಕೆಲಸ ಮಾಡಿದ್ದು ಏನು ಹೇಳೋದು, ಅವರು ಏನು ಹೇಳ್ತೀವೋ ಅದನ್ನು ಏನು ಕಾಂಟ್ರವರ್ಸಿ ಅದನ್ನೇ ಬೆಳೆಯಿಂದ ಅವರು ಸಾಕಂತಂಕ ಆಗ್ತಾರೆ. ನಾನು ನೋಡೋದಿಲ್ಲ ಈ ಮಾಧ್ಯಮದಲ್ಲಿ. ಅದರಿಂದ ಇವತ್ತು ನಾವು ಚುನಾವಣೆ ಆಗೋವರೆಗೂ ಕೂಡ ಮಾತನ್ನು ಕಡಿಮೆ ಮಾಡಿ, ಮಾತು ಮನೆ ಕೆಡಿಸ್ತು, ಕೂತು ಒಲೆ ಕೆಡಿಸ್ತು ಅಂತ ಗಾದೆನೇ ಇದೆ. ಇವತ್ತು ನಾವು ಕಾರ್ಯಗತವಾಗಿ ಕೆಲಸ ಮಾಡಬೇಕಾಗಿತ್ತು. ಆ ಕೆಲಸವನ್ನು ನಾವು ಮಾಡಿದಾಗ ಮಾತ್ರ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಿಂದ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅತ್ಯಂತ ಅಧಿಕ ಮತದಿಂದ ಗೆಲ್ಲಲಿಕ್ಕೆ ಸಾಧ್ಯವಾಗ್ತದೆ. ಬಟ್ ಭಾಳ ಜನ ವಾಟ್ಸಪ್ನಲ್ಲಿ ನಾನು ನೋಡಿರಿ, ಯಾರ್ದೋ ಕೈ ಮೇಲಾಯ್ತು, ಯಾರಿಗೋ ಪಕ್ಕ ಭಂಗ ಆಯ್ತು, ಯಾರ್ದೋ ಹಿನ್ನಡೆ ಆಯ್ತು ಅಂತ. ದಯಮಾಡಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ, ನಮ್ಮ ಕಾರ್ಯಕರ್ತರು ಯಾವ ರೀತಿ ಆ ರೀತಿ ಆದಂಥ ಯಾವುದೇ ಥರದ ವಾಟ್ಸಪ್ಗಳಲ್ಲಿ ಬಿಡೋದನ್ನು ಬಿಡಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಇವತ್ತು ಏನಾಗಿದೆ ಅಂದರೆ ವಾಟ್ಸಪ್ನಲ್ಲಿ ಬಿಡ್ತೀವಿ, ಅದನ್ನು ಟೂರಲ್ಲಿ ಮಾಡ್ತಾರೆ, ಏನೇನು ಅಂತೀರ ಅಂತ ನಮ್ಮನ್ನು ಹಿಡಿತಾರೆ. ನಾವೇನೋ ಹೇಳೋದು, ನಾವು ಒಳ್ಳೆ ಕೆಲಸ ಮಾಡಿದ್ದು ಏನು ಹೇಳೋದು, ಅವರು ಏನು ಹೇಳ್ತೀವೋ ಅದನ್ನು ಏನು ಕಾಂಟ್ರವರ್ಸಿ ಅದನ್ನೇ ಬೆಳೆಯಿಂದ ಅವರು ಸಾಕಂತಂಕ ಆಗ್ತಾರೆ. ನಾನು ನೋಡೋದಿಲ್ಲ ಈ ಮಾಧ್ಯಮದಲ್ಲಿ. ಅದರಿಂದ